ಮುರುಡೇಶ್ವರ ಕಾಚೇಗೌಡ ದ್ವಿಸಾಪ್ತಾಹಿಕ ಎಕ್ಸ್‌ಪ್ರೆಸ್ ರೈಲನ್ನು ಕುಮಟಾ ನಿಲ್ದಾಣವರೆಗೆ ವಿಸ್ತರಿಸುವ ಸೇವೆಗೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ನೂತನ ರೈಲ್ವೆ ಸೇವೆಯ ಪ್ರಯೋಜನ ಪಡೆಯುವಂತೆ ಸಾರ್ವಜನಿಕರಿಗೆ ಕರೆ ನೀಡಿದರು. ಮುರುಡೇಶ್ವರ ಕಾಚೇಗೌಡ ರೈಲು ಕುಮಟಾಕ್ಕೆ ವಿಸ್ತರಣೆಯಾಗಿದ್ದು, ಶನಿವಾರ ಕುಮಟಾದ ರೈಲ್ವೆ ನಿಲ್ದಾಣದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ನೂತನ ರೈಲು ಸೇವೆಗೆ ಚಾಲನೆ ನೀಡಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಅವರು, ಕೊಂಕಣ ರೈಲ್ವೆಯು ತನ್ನ ಮಾರ್ಗದಲ್ಲಿ ಪ್ರಯಾಣಿಕರ ಸೌಕರ್ಯಗಳು ಮತ್ತು ಸಂಪರ್ಕವನ್ನು ನಿರಂತರವಾಗಿ ಹೆಚ್ಚಿಸುವ ಜೊತೆಗೆ ಸುರಕ್ಷಿತ, ದಕ್ಷ ಮತ್ತು ವಿಶ್ವಾಸಾರ್ಹ ರೈಲು ಸೇವೆಗಳನ್ನು ಒದಗಿಸಲು ಬದ್ಧವಾಗಿದೆ. ಸಂಪೂರ್ಣ ವಿದ್ಯುದೀಕರಣದಿಂದ ಅನಿಲ ಉಳಿತಾಯದ ಲಾಭ ಸಹ ಆಗುತ್ತಿದೆ. 2.4 ಕೋಟಿ ವೆಚ್ಚದಲ್ಲಿ ಕುಮಟಾ ಪ್ಲಾಟ್ಫಾರ್ಮ್ ಕಾಮಗಾರಿಗಳು ಅಚ್ಚುಕಟ್ಟಾಗಿ ನಡೆದಿವೆ. ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಕುಮಟಾ ಕೇಂದ್ರ ಸ್ಥಾನವಾಗಿರುವುದರಿಂದ ಕುಮಟಾ ರೈಲ್ವೆಯಿಂದ ಅನುಕೂಲವಾಗಿದೆ. ಗೋಕರ್ಣ ನಿಲ್ದಾಣ ಅವ್ಯವಸ್ಥೆಯಾಗಿತ್ತು. 1.18 ಕೋಟಿ ರೂಪಾಯಿ ವೆಚ್ಚದಲ್ಲಿ ಪುನರ್ ನಿರ್ಮಾಣಗೊಳಿಸಲಾಗಿದೆ. ಭಟ್ಕಳ ನಿಲ್ದಾಣದಲ್ಲಿ 57.33 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಧಾರಣೆ ಕಾಮಗಾರಿ ನಡೆಸಲಾಗಿದೆ. ಮುರುಡೇಶ್ವರದಲ್ಲಿ 13 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅಗತ್ಯ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಕೊಂಕಣ ರೈಲ್ವೆ ವ್ಯಾಪ್ತಿಗೆ ಒಳಪಡುವ ಮಹಾರಾಷ್ಟ್ರ, ಗೋವಾ ರಾಜ್ಯಗಳು ಕೊಂಕಣ ರೈಲ್ವೆ ಅಭಿವೃದ್ಧಿಗೆ ನಿರಂತರ ತಮ್ಮ ಪಾಲಿನ ಅನುದಾನ ನೀಡುತ್ತಿದೆ. ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ಹಂತದಲ್ಲಿಯೂ ಗಮನ ಹರಿಸುತ್ತಿಲ್ಲ. ಸರ್ಕಾರ ಶೇಕಡಾ 50 ಅನುದಾನ ನೀಡಿದರೆ ಶೀಘ್ರದಲ್ಲಿ ಕುಮಟಾ ಹೆಗಡೆ ಮಾರ್ಗದಲ್ಲಿ ಫ್ಲೈಓವರ್ ನಿರ್ಮಿಸುತ್ತೇವೆ ಎಂದು ಭರವಸೆ ನೀಡಿದರು. 28A ಅದರ ಎನ್ಕ್ವೈರಿ ಆಗಿ ಅದು ಏನೇನು ಪೇಪರ್ ಪ್ರೊಸೆಸ್ ಆಗಬೇಕಲ್ಲ, ಅದೇ ಆಗದೆ ಕೂತ್ಕೊಂಡ್ಬಿಟ್ಟಿತ್ತು. ಸೀವರ್ಡಿಂದು ಹಾಗೆ, ಇದು ಹಾಗೆ. ನಾನು ನಿರಂತರವಾಗಿ ಪ್ರಯತ್ನ ಮಾಡಿರೋದ್ರ ಫಲವಾಗಿ ಸುಮಾರು 800 ಕೇಸ್ನಲ್ಲಿ 700ಕ್ಕಿಂತ ಹೆಚ್ಚು ಕೇಸನ್ನ ನಮ್ಮ SLO, ನಿಮ್ಮ AC ಶ್ರವಣ್ ಕುಮಾರ್ ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ನಾನು ಬಹಳ ಸಂತೋಷದಿಂದ ಶ್ರವಣ್ ಕುಮಾರ್ ಅವರಿಗೆ, DC ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕೆಂದ್ರೆ ಅವ್ರು ಕ್ಲಿಯರ್ ಮಾಡದೆ ಹೋದ್ರೆ ನಾವು ಕೊಂಕಣ ರೈಲ್ವೆ ಅವ್ರ ಹತ್ರ ಏನೂ ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಇಲ್ಲಿಂದ ಪೇಪರ್ಸ್ ಅಲ್ಲಿ ಬರೆದು ಹೋದ್ರೆ ಅವ್ರು ಏನಾದ್ರು ಉತ್ತರ ಏನು ಹೇಳ್ತಾರೆ. ಹಾಗಾಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕು, ಆ 800 ಕುಟುಂಬಕ್ಕೂ ಸಹ ಯೋಗ್ಯ ಪರಿಹಾರವನ್ನು ಕೊಡಿಸ್ಬೇಕು ಅನ್ನೋ ದಿಕ್ಕಿನಲ್ಲಿ ನಮ್ಮೆಲ್ಲ ಪ್ರಯತ್ನವನ್ನ ನಾನು ಮಾಡ್ತಿದ್ದೇನೆ. ಹಾಗಾಗಿ 800 ಕೇಸ್ನಲ್ಲಿ 700ಕ್ಕಿಂತ ಹೆಚ್ಚು ಕೇಸುಗಳು 28A ಕ್ಲಿಯರ್ ಆಗಿದೆ ಅಂದ್ರೆ ಅದೇನು ಸಣ್ಣ ವಿಷಯ ಅಲ್ಲ. ಆ ರೀತಿ ಒಳ್ಳೆಯ ಕೆಲಸ ಮಾಡೋದಕ್ಕೆ ನಮ್ದೆಲ್ಲ ಪ್ರಯತ್ನ ಮಾಡ್ತಿದ್ದೇನೆ. ಇನ್ನೂ ಅನೇಕಾರು ವಿಷಯಗಳಿದೆ. ನಾನು ಈಗ ಸಮಯದ ಕಾರಣದಿಂದ ಅದನ್ನೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದಿದೆ, ನೀವು ಎಷ್ಟೇ, ನಾನು ನೋಡ್ತಿದ್ದೀನಿ ಹೋದಲ್ಲಿ ಬಂದಲ್ಲಿ ನಾನು ಎಷ್ಟೇ ಏನೇ ಹೇಳಿದ್ರು ನೀವೆಲ್ಲ ಕೇಳೋದು ಒಂದೇ, ಅಂಕೋಲಾ ಹುಬ್ಬಳ್ಳಿ ಆಗ್ತದೇ ಇಲ್ಲ ಸರ್. ನಿಮಗೆ ಒಂದು ಮಾತು ಹೇಳ್ತೇನೆ, ಅಂಕೋಲಾ ಹುಬ್ಬಳ್ಳಿ ನಾವು ಮಾಡ್ತೇವೆ. ಯಾಕೆಂದ್ರೆ ಕೇಂದ್ರ ಸರ್ಕಾರಕ್ಕೆ, ನರೇಂದ್ರ ಮೋದಿಜಿಯವರಿಗೆ ಒಂದು ಭಾವನಾತ್ಮಕವಾದ ಸಂಬಂಧ ಇದೆ. ವಾಜಪೇಯಿ ಅವರು ಅದಕ್ಕೆ ಅಡಿಗಲ್ಲಿಟ್ಟಿದ್ದು. ಅದು ಅನೇಕ ತೊಡಕಿನಿಂದ ತೊಂದರೆ ಆಗಿದೆ. ಆದ್ರೆ ಅದನ್ನು ಮಾಡೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗಾಗಲೇ ಪ್ರಧಾನಮಂತ್ರಿಗಳು, ರೈಲ್ವೆ ಇಲಾಖೆಯ ಅಶ್ವಿನಿ ವೈಷ್ಣವ್ ಅವರು, ಸೋಮಣ್ಣಾಜಿ ಅವರು ಪ್ರಹ್ಲಾದ್ ಜೋಶಿ ಅವರು ಒಳಗೊಂಡಂತೆ ಎಲ್ಲರೂ ಸಹ ಈಗಾಗಲೇ ಅನೇಕ ಬಾರಿಗೆ ಇದನ್ನು ಸ್ಪಷ್ಟಪಡಿಸಿದ್ದಾರೆ. ಕೆಆರ್ಸಿಎಲ್ನ ಸಿಎಂಡಿ ಸಂತೋಷ್ ಕುಮಾರ್ ಝಾ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿ, ಹಲವೆಡೆ ಅನೇಕ ಕಾಮಗಾರಿಗಳು ಬಾಕಿ ಉಳಿದಿದ್ದವು. ಇಲ್ಲಿನ ಸಂಸದರ ಪ್ರಯತ್ನದಿಂದ ಬಹಳಷ್ಟು ಕಾಮಗಾರಿಗಳು ಪೂರ್ಣಗೊಂಡು ಉತ್ತಮ ಸ್ವರೂಪಕ್ಕೆ ತಲುಪಿದೆ. ಇದರಿಂದ ಜನರಿಗೆ ಉತ್ತಮ ಸೌಲಭ್ಯಗಳು ದೊರೆಯಲಿದೆ. ಜಿಲ್ಲೆಯ 7 ಸ್ಟೇಷನ್ಗಳು ಸುಧಾರಣೆ ಕಂಡಿವೆ. 10 ಸ್ಟೇಷನ್ಗಳು ಸುಧಾರಣೆಯಾಗಲಿವೆ. 2024-25ರಲ್ಲಿ 5 ಕೋಟಿ ರೂಪಾಯಿ ಮಂಜೂರಿಯಾಗಿದ್ದು ವ್ಯಯಿಸಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ 263 ಕಿಲೋಮೀಟರ್ ಡಬಲ್ ಟ್ರ್ಯಾಕ್ ಮಾಡಲಾಗುವುದು. ಇದಕ್ಕಾಗಿ 3 ತಿಂಗಳಲ್ಲಿ ಅಂದಾಜು ಪತ್ರಿಕೆ ಸಿದ್ಧಪಡಿಸಲಾಗುವುದು. ಜನರಿಗೆ ಮುಂದಿನ ದಿನಗಳಲ್ಲಿ ಎಲ್ಲಾ ಪ್ರಯೋಜನಗಳನ್ನು ನೀಡುವ ಪ್ರಯತ್ನ ಮಾಡಲಾಗುವುದು ಎಂದರು. ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿದರು. ಈ ಸಂದರ್ಭದಲ್ಲಿ ರೈಲ್ವೆ ಸೇವಾ ಸಮಿತಿ ಕುಮಟಾ ಮತ್ತು ರಾಜಸ್ಥಾನಿ ಸೇವಾ ಸಮಿತಿ ವತಿಯಿಂದ ಸಂಸದರು, ಶಾಸಕರನ್ನ ಸನ್ಮಾನಿಸಲಾಯಿತು. ಉಪವಿಭಾಗಾಧಿಕಾರಿ ಪಿ ಶ್ರವಣ್ ಕುಮಾರ್, ಪ್ರಾದೇಶಿಕ ರೈಲ್ವೆ ವ್ಯವಸ್ಥಾಪಕಿ ಆಶಾ ಶೆಟ್ಟಿ ಇದ್ದರು. ಯೋಗೇಶ್ ಕೊಡ್ಕಣಿ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.